ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ನಾಳೆ 27ನೇ ಸೆಪ್ಟೆಂಬರ್ ಶನಿವಾರದಂದು ನವರಾತ್ರಿಯ 6ನೇ ದಿನವಾಗಿದೆ. ಇಂದು ನಾವು ತಾಯಿ ಕಾತ್ಯಾಯಿನಿ ದೇವಿಯನ್ನು ಪೂಜೆ ಮಾಡುತ್ತೇವೆ. ಹಾಗೆ ಇಂದು ಷಷ್ಠಿಯೂ ಕೂಡ ಇದೆ. ಷಷ್ಠಿಯ ದಿನದಂದು ದುರ್ಗಾದೇವಿಯು ರಾಕ್ಷಸರ ರಾಜನನ್ನು ಸೋಲಿಸಲು ದೇವಿ ಕಾತ್ಯಾಯಿನ ರೂಪವನ್ನು ತಾಳುತ್ತಾಳೆ. ಆದ ಕಾರಣ ಪ್ರತಿ ನವರಾತ್ರಿಯ ಷಷ್ಠಿಯೆಂದು ಕಾತ್ಯಾಯಿನಿ ದೇವಿಯನ್ನು ಪೂಜೆ ಮಾಡುತ್ತೇವೆ. ಹಿಂದೂ ಧರ್ಮಗಳಲ್ಲಿನ ಶ್ರೇಷ್ಠ ಪೂಜೆಗಳಲ್ಲಿ ಕಾತ್ಯಾಯಿನಿ ಪೂಜೆ ಕೂಡ ಪ್ರಮುಖ ಪೂಜೆಗಳಲ್ಲೊಂದಾಗಿದೆ. ಈ ಪೂಜೆಯನ್ನು ಮಾಡುವುದರಿಂದ ಕಂಕಣ ಭಾಗ್ಯವು ಕೂಡಿ ಬರುತ್ತದೆ. ಕಾತ್ಯಾಯಿನಿ ದೇವಿಯ ಪೂಜೆ ಹೇಗೆ ಮಾಡುವುದು, ಪೂಜೆಯ ಉಪಯೋಗಗಳೇನು, ಹಾಗೆ ಕಾತ್ಯಾಯಿನಿ ದೇವಿಯ ಅವತಾರಗಳೇನು, ಬನ್ನಿ ಎಲ್ಲವನ್ನೂ ತಿಳಿಯೋಣ. ಮಾತಾ ದುರ್ಗೆಯ ಅವತಾರಗಳಲ್ಲಿ ಕಾತ್ಯಾಯಿನಿ ಮಾತಾ ಅವತಾರ ಕೂಡ ಒಂದು. ಕಾತ್ಯಾಯಿನಿ ಮಾತೆಯನ್ನು ಭಕ್ತಿಯಿಂದ ಆರಾಧಿಸಿದರೆ ಆ ವ್ಯಕ್ತಿಯ ಜೀವನದಲ್ಲಿ ಎಲ್ಲಾ ಸಮಸ್ಯೆಗಳು ಕೂಡ ಪರಿಹಾರವಾಗುತ್ತದೆ. ಮಾತೆ ದುರ್ಗೆಯ 6ನೇ ಅವತಾರವೇ ಕಾತ್ಯಾಯಿನಿ ಅವತಾರವಾಗಿದೆ. ತಾಯಿ ಕಾತ್ಯಾಯಿನಿಯ ತಂದೆಯ ಹೆಸರು ಕಾತ್ಯಾಯನ ಆಗಿರುವುದರಿಂದ ಆಕೆಗೂ ಕಾತ್ಯಾಯಿನಿ ಎನ್ನುವ ಹೆಸರು ಬರಲು ಕಾರಣವಾಯಿತು. ಮಾತಾ ದೇವಿಯನ್ನು ಬ್ರಹ್ಮಾಂಡದಲ್ಲಿ ಪ್ರಧಾನ ದೇವತೆಯಾಗಿ ಪರಿಗಣಿಸಲಾಗಿದೆ. ಯುಗಯುಗಗಳಿಂದಲೂ ಈಕೆಯನ್ನು ಪೂಜಿಸಲಾಗುತ್ತಾ ಬರುತ್ತದೆ. ಕೃಷ್ಣನನ್ನು ಭೂಮಿಗೆ ತರಲು ಗೋಪಿಕೆಯರು ಕಾತ್ಯಾಯಿನಿ ದೇವಿಯನ್ನು ಭಕ್ತಿಯಿಂದ ಪೂಜಿಸಿದರೆಂಬ ನಂಬಿಕೆ ಇದೆ. ಅಷ್ಟು ಮಾತ್ರವಲ್ಲದೆ ಉತ್ತಮ ವರನನ್ನು ಪಡೆಯುವುದಕ್ಕೂ ಕೂಡ ಹುಡುಗಿಯರು ತಾಯಿ ಕಾತ್ಯಾಯಿನಿಯನ್ನು ಪೂಜಿಸುತ್ತಾರೆ. ದೇವಿ ಕಾತ್ಯಾಯಿನಿಗೆ ಸಾಂಪ್ರದಾಯಿಕವಾಗಿ ಕೆಂಪು ಬಣ್ಣದೊಂದಿಗೆ ಸಂಬಂಧಿಸಲಾಗಿದೆ. ಇದು ಧೈರ್ಯ ಮತ್ತು ಶೌರ್ಯದ ಸಮಾನಾರ್ಥಕವಾಗಿದೆ. ಇವರು ದುರ್ಗಾದೇವಿಯ ಅತ್ಯಂತ ಉಗ್ರ ರೂಪಗಳಲ್ಲಿ ಒಂದೆಂದು ಪರಿಗಣಿಸಲಾಗಿದೆ. ಕಾತ್ಯಾಯಿನಿ ದೇವಿಯು ಸಿಂಹದ ಮೇಲೆ ಸವಾರಿ ಮಾಡುತ್ತಿದ್ದು ಭಾರತದ ವಿವಿಧ ರಾಜ್ಯಗಳಲ್ಲಿ ವಿವಿಧ ಸಂಖ್ಯೆಗಳಲ್ಲಿ ಕೈಗಳನ್ನು ಹೊಂದಿರುವಂತೆ ಚಿತ್ರಿಸಲಾಗಿದೆ. 4 ಕೈ, 10 ಕೈ ಹಾಗೂ ಕೆಲವು ರಾಜ್ಯಗಳಲ್ಲಿ 18 ಕೈಗಳು ಸಹ ಇದೆ ಈ ದೇವಿಗೆ. ದೇವಿಯನ್ನು ಭದ್ರಾಕಾಳಿ ಮತ್ತು ಚಂಡಿಕಾ ಎಂದು ಕರೆಯಲಾಗುತ್ತದೆ. ಇಂದು 6ನೇ ದಿನವಾಗಿದ್ದು ಇಂದಿನ ಬಣ್ಣ ಬಂದು ಬೂದು ಬಣ್ಣ. ಬೂದು ಬಣ್ಣ ಎಂದರೆ ಸಮತೋಲನ, ಗಂಭೀರತೆ ಮತ್ತು ಸೊಗಸಿನ ಸಂಕೇತ. ಈ ದಿನ ಬೂದು ಬಣ್ಣದ ವಸ್ತ್ರವನ್ನು ಧರಿಸುವುದು ಮಾತೆ ಕಾತ್ಯಾಯಿನಿ ದೇವಿಯ ಆರಾಧನೆಗೆ ಸಮರ್ಪಿತವಾಗಿದೆ. ಬೂದು ಬಣ್ಣವು ಮನಸ್ಸಿಗೆ ಸ್ಥಿರತೆ, ಶಾಂತಿ ನೀಡುವುದರೊಂದಿಗೆ ಜೀವನದಲ್ಲಿ ಸಮತೋಲನವನ್ನು ತರಲು ಸಹಕಾರಿ ಎಂದು ನಂಬಲಾಗಿದೆ. ಕಾತ್ಯಾಯಿನಿ ದೇವಿಯನ್ನು ಹೆಚ್ಚಾಗಿ ಮಹಿಳೆಯರು, ಹುಡುಗಿಯರು ಪೂಜಿಸುತ್ತಾರೆ. ಹಾಗಾದರೆ ದೇವಿಯನ್ನು ಉಳಿಸಿಕೊಳ್ಳಲು ಹೇಗೆ ಪೂಜೆ ಮಾಡಬೇಕು, ಬನ್ನಿ ತಿಳಿಯೋಣ. ಮಾತೆ ಕಾತ್ಯಾಯಿನಿಯನ್ನು ಗೋಧೂಳಿ ಸಮಯದಲ್ಲಿ ಅಂದರೆ ಮುಸ್ಸಂಜೆ ವೇಳೆ ಪೂಜೆ ಮಾಡಬೇಕು. ದೇವಿಯ ಪೂಜೆಯ ಮೂಲಕ ದೇವಿಯನ್ನು ಮೆಚ್ಚಿಸಲು ನೀವು ಹಳದಿ ಅಥವಾ ಕೆಂಪು ಬಟ್ಟೆಗಳನ್ನು ಧರಿಸಬಹುದು. ಇದರ ನಂತರ ದೇವಿಯ ವಿಗ್ರಹವನ್ನು ಅಥವಾ ಫೋಟೋವನ್ನು ಪ್ರತಿಷ್ಠಾಪಿಸಿ ಶುದ್ಧ ಮನಸ್ಸಿನಿಂದ ಹೂವುಗಳನ್ನು ದೇವಿಗೆ ಅರ್ಪಿಸಬೇಕು. ದೇವಿಗೆ ನೀವು ಕೆಂಪು ಅಥವಾ ಹಳದಿ ಹೂವುಗಳನ್ನು ಅರ್ಪಿಸುವುದು ಒಳ್ಳೆಯದು. ಜೇನುತುಪ್ಪವೆಂದರೆ ಕಾತ್ಯಾಯಿನಿ ದೇವಿಗೆ ಬಲು ಪ್ರಿಯವಾದ ವಸ್ತುವಾಗಿರುವುದರಿಂದ ಪೂಜೆಯಲ್ಲಿ ದೇವಿಗೆ ಜೇನುತುಪ್ಪವನ್ನು ಅರ್ಪಿಸಿ. ಇದರಿಂದ ತಾಯಿ ಕಾತ್ಯಾಯಿನಿ ಪ್ರಸನ್ನಳಾಗುತ್ತಾಳೆ. ಕಾತ್ಯಾಯಿನಿ ದೇವಿಗೆ ಜೇನುತುಪ್ಪದ ಜೊತೆಗೆ ಹಾಲು, ಮೊಸರು, ಜೇನು ಮತ್ತು ಸಕ್ಕರೆ ಸೇರಿಸಿದ ಪಂಚಾಮೃತವನ್ನು ನೈವೇದ್ಯಕ್ಕೆ ಇಟ್ಟರೆ ದೇವಿಗೆ ಅದು ತುಂಬಾ ಶ್ರೇಷ್ಠ. ಜೊತೆಗೆ ಬೆಲ್ಲದಿಂದ ಮಾಡಿದ ಮಿಠಾಯಿ ಅಥವಾ ಬೆಲ್ಲದಿಂದ ತಯಾರು ಮಾಡಿದ ಯಾವುದೇ ಸಿಹಿ ತಿಂಡಿಗಳನ್ನು ಕೂಡ ಇಡಬಹುದು. ಇದಲ್ಲದೆ ಕಾತ್ಯಾಯಿನಿ ದೇವಿಗೆ ಕೆಂಪು ಹಣ್ಣುಗಳೆಂದರೆ ತುಂಬಾ ಇಷ್ಟ. ಆದ್ದರಿಂದ ದಾಳಿಂಬೆ ಹಣ್ಣು ಅಥವಾ ಸೇಬು ಹಣ್ಣು, ಈ ಹಣ್ಣುಗಳನ್ನು ಕೂಡ ಇಡಬಹುದು. ನಂತರ ಹೂಗಳನ್ನು ಕೈಲಿಟ್ಟುಕೊಂಡು ದೇವಿಯನ್ನು ಮನದಲ್ಲಿ ನೆನೆಸಿಕೊಂಡು ದೇವಿಯ ಆರಾಧನೆಯನ್ನು ಮಾಡಬೇಕು. ತಾಯಿಗೆ ಹೂವು ಹಣ್ಣುಗಳನ್ನು ಅರ್ಪಿಸಿದ ನಂತರ ದುರ್ಗಾ ಚಾಲಿಸವನ್ನು ಪಠಿಸಬೇಕು. ಇದಾದ ನಂತರ ತಾಯಿಯ ಮಂತ್ರಗಳನ್ನು ಪಠಿಸಬೇಕು. ಕೊನೆಯಲ್ಲಿ ದೀಪ ಬೆಳಗಿಸಿ ಆರತಿ ಮಾಡಿ ಪೂಜೆಯನ್ನು ಮುಗಿಸಬೇಕು. ಪೂಜೆಯ ಸಮಯದಲ್ಲಿ 3 ಅರಿಶಿಣದ ಉಂಡೆಗಳನ್ನು ದೇವಿಗೆ ಅರ್ಪಿಸಿ ನಂತರ ಅದನ್ನು ನಿಮ್ಮೊಂದಿಗೆ ಸುರಕ್ಷಿತವಾಗಿಟ್ಟುಕೊಳ್ಳಬೇಕು. ಪೂಜೆ ಅಂತ್ಯಗೊಳ್ಳುತ್ತಿದ್ದಂತೆ ದೇವಿ ಕಾತ್ಯಾಯಿನಿಗೆ ಅರ್ಪಿಸಿದ ಪ್ರಸಾದವನ್ನು ವಿತರಿಸಿ ನೀವು ತೆಗೆದುಕೊಳ್ಳಬೇಕು. ಅವಿವಾಹಿತ ಮಹಿಳೆಯರು ಕಾತ್ಯಾಯಿನಿ ದೇವಿಗೆ ಸಂಬಂಧಿಸಿದ ಮಂತ್ರಗಳನ್ನು ಪಠಿಸುವುದರಿಂದ ಅವರಿಗೆ ಆದಷ್ಟು ಬೇಗ ಕಂಕಣ ಬಲ ಕೂಡಿ ಬರುತ್ತದೆ. ಒಂಟಿ ಮಹಿಳೆಯರು ಅಥವಾ ಕೆಲವು ಕಾರಣಗಳಿಂದ ವಿವಾಹವು ವಿಳಂಬವಾಗುತ್ತಿದ್ದರೆ ಅಂಥವರು ಈ ಸಮಸ್ಯೆಯಿಂದ ಹೊರಬರಲು ಕಾತ್ಯಾಯಿನಿ ದೇವಿಯನ್ನು ಪೂಜಿಸಿ. ಬನ್ನಿ ಈಗ ಕಾತ್ಯಾಯಿನಿ ದೇವಿಯ ಮಂತ್ರ ಹಾಗೂ ಮಂತ್ರದ ಅರ್ಥವನ್ನು ತಿಳಿಯೋಣ. ಕಾತ್ಯಾಯಿನಿ ದೇವಿಯ ಮಂತ್ರವೇನೆಂದರೆ, ಕಾತ್ಯಾಯಿನಿ ಮಹಾಮಾಯಿ ಮಹಾಯೋಗಿನ್ಯಾಧೀಶ್ವರಿ ನಂದ ಗೋಪುಸುತಂ ದೇವಿಪತಿಂ ಮೇ ಕುರುತೇ ನಮಃ. ಇದರ ಅರ್ಥವೇನೆಂದರೆ, ಕಾತ್ಯಾಯಿನಿ ಮಹಾಮಾಯೆ, ಓ ಮಾಯೆಯಾದ ಮಹಾಯೋಗಿನಿಯಾದ ಮತ್ತು ಆದೀಶ್ವರಿಯಾದ ಕಾತ್ಯಾಯಿನಿಯೇ, ನಂದಗೋಪನ ಮಗನಾದ ಕೃಷ್ಣನನ್ನು ನನ್ನ ಪತಿಯನ್ನಾಗಿ ಮಾಡು.
ನಿನಗೆ ನಮಸ್ಕಾರಗಳು. ಈ ಮಂತ್ರವನ್ನು ಪಠಿಸುವ ಮೂಲಕ ಯುವತಿಯರು ಸೂಕ್ತವಾದ ಗಂಡನನ್ನು ಪಡೆಯಲು ಮತ್ತು ವಿವಾಹವಿಲ್ಲದ ಅಡೆತಡೆಗಳನ್ನು ನಿವಾರಿಸಲು ಸಹಾಯ ಮಾಡುತ್ತದೆ ಎಂದು ನಂಬಲಾಗಿದೆ. ತಾಯಿ ಕಾತ್ಯಾಯನಿಯ ಪೂಜೆಯಿಂದ ದಾಂಪತ್ಯ ಜೀವನಕ್ಕೆ ಒಳಿತಲ್ಲದೆ ಮನೆಯಲ್ಲಿ ಶಾಂತಿ, ಐಶ್ವರ್ಯ ಮತ್ತು ಆರೋಗ್ಯ ದೊರೆಯುತ್ತದೆ. ನಕಾರಾತ್ಮಕ ಶಕ್ತಿಗಳು, ದುಷ್ಟಶಕ್ತಿಗಳು ಹಾಗೂ ಶತ್ರುಗಳಿಂದ ರಕ್ಷಣೆ ದೊರೆಯುತ್ತದೆ. ಆಂತರಿಕ ಶಕ್ತಿ, ಧೈರ್ಯ ಮತ್ತು ಆತ್ಮವಿಶ್ವಾಸವೂ ಸಹ ಹೆಚ್ಚಾಗುತ್ತದೆ. ಇಂದು ಎಲ್ಲರೂ ಕಾತ್ಯಾಯಿನಿ ದೇವಿಯ ಪೂಜೆಯನ್ನು ಮಾಡಿ ಅವಳ ಕೃಪೆಗೆ ಪಾತ್ರರಾಗೋಣ. ನಿಮ್ಮೆಲ್ಲರಿಗೂ ಇಂದಿನ ನವರಾತ್ರಿಯ ಮಾಹಿತಿ ಇಷ್ಟ ಆಗಿದೆ ಎಂದು ಭಾವಿಸುತ್ತೇನೆ. ಮತ್ತೆ ಸಿಗೋಣ ಮುಂದಿನ ನವರಾತ್ರಿ ವಿಶೇಷತೆಯೊಂದಿಗೆ. ಧನ್ಯವಾದಗಳು.